ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನೋಡಿ, ಇವತ್ತೊಂದು ವಿಡಿಯೋ ಬಂದು ನಮ್ಮ ಹತ್ರ ಒಂದು ಗೀಝರ್ ಇದೆ. ನೋಡಿ, ಇದು ಗೀಝರು. ಒಂದು ನಿಮಿಷ ನೋಡಿ. ಅಂದರೆ ಕರೆಂಟ್ ಹೊಡಿತಾ ಇದೆ, ಅರ್ಥಿಂಗ್ ಬರ್ತಾ ಇದೆ. ಏನಾಗಿದೆ ಅಂತ ಒಂದು ಸತಿ ಕಂಟಿನ್ಯೂಟಿ ಚೆಕ್ ಮಾಡೋಣ ಬನ್ನಿ. ಯಾವ ರೀತಿ ಚೆಕ್ ಮಾಡ್ಬೇಕು, ಏನು ಮಾಡ್ಬೇಕಂತ ತೋರಿಸ್ತೀನಿ. ಏನಾದ್ರು ಕಾಯಿಲ್ ಏನಾರು ಹೋಗಿದ್ರೆ ಯಾವ ರೀತಿ ಆಗಬೇಕು ಅಂತಲೂ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಇದನ್ನ ಚೆಕ್ ಮಾಡೋಣ ಏನಾಗಿದೆ ಅಂತ ಚೆಕ್ ಮಾಡಿ. ಕರೆಂಟ್ ಅರ್ಥಿಂಗ್ ಬರ್ತಾ ಇದೆ, ಬಟ್ ನಮಗೆ 110 ಬರ್ತಾ ಇಲ್ಲ. ಕರೆಂಟ್ ಮುಟ್ಟಿದ್ರೆ ಅರ್ಥಿಂಗ್ ಬರ್ತಾ ಇದೆ. ಇದು ಏನಂತ ಫಸ್ಟ್ ನಾವು ರಿಮೂವ್ ಮಾಡಿ ಚೆಕ್ ಮಾಡೋಣ. ಇದು ರಿಮೂವ್ ಮಾಡೋಕ್ಕೆ ಬ್ಯಾಕ್ ಸೈಡ್ ಇಲ್ಲಿ ಸ್ಕ್ರೂ ಇದೆ ನೋಡಿ, ಇಲ್ಲೊಂದಿದೆ ಮತ್ತು ಈ ಕಡೆ ಒಂದಿರುತ್ತೆ, ಈ ಕಡೆ ಒಂದಿದೆ. ಫಸ್ಟ್ ಇದನ್ನ ರಿಮೂವ್ ಮಾಡ್ಕೊಳ್ಳೋಣ ನಾವು. ನೋಡಿ, ಇವಾಗ 4 ಸ್ಕ್ರೂನು ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಸ್ಟ್ರೈಟಿಗೆ ಇಟ್ಟು ಇದನ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೋಡಿ. ಇವಾಗ ಓಪನ್ ಮಾಡಿದ್ರೆ ಇದು ಮೇಲ್ಗಡೆ 2 LED ಇರುತ್ತೆ ನೋಡಿ. ಈಗ ಇಲ್ಲಿ ಕನೆಕ್ಷನ್ ಇದೆ. ಈ LED ರಿಮೂವ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ. ಇವಾಗ ಇದು ಟ್ಯಾಂಕ್ ಇದೆ, ಬಟ್ ಇದು ಫೈಬರ್, ಪ್ಲಾಸ್ಟಿಕ್ಕಿಗೆ ಹೀಟು ಇದಾಗಬಾರ್ದು, ಟಚ್ ಆಗಬಾರ್ದು ಅಂತ ಮೇಲೆ ಕೋಟಿಂಗ್ ಕೊಟ್ಟಿರ್ತಾರೆ. ಇವಾಗ ಇದನ್ನ ಹುಷಾರಾಗಿ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲೊಂದು ಬಟನ್ ಇದೆ, ಪೈಪ್ ಇದೆ. ಇದನ್ನ ಈಚೆಗೆ ತಗೊಳ್ಳೋಣ. ಈಚೆಗೆ ತೆಗಿಯೋದಕ್ಕೆ ನೋಡಿ, ಇದು ಬರ್ತಾ ಇಲ್ಲ. ಇಲ್ಲೇನಿದೆ ಅಂದರೆ ಇಲ್ಲಿ ಒಂದು ಪಟ್ಟಿ ಇಟ್ಟಿದ್ದಾರೆ ಕೆಳಗಡೆ ನೋಡಿ. ಅಲ್ಲಿ ಒಂದು ಸ್ಕ್ರೂ ಕಾಣಿಸ್ತಾ ಇದೆಯಲ್ಲ, ಈ ಸ್ಕ್ರೂ ರಿಮೂವ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಸ್ಕ್ರೂ ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಸ್ಕ್ರೂನ ರಿಮೂವ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಈಸಿಯಾಗಿ ಓಪನ್ ಆಗುತ್ತೆ ಇದು. ನೋಡಿ, ಇವಾಗ ಈ ಥರ ಒಂದು ಮೆಟಲ್ದು ಹಾಕಿದ್ದಾರೆ, ಪಟ್ಟಿ ಹಾಕಿದ್ದಾರೆ. ಈಗ ಇದನ್ನ ರಿಮೂವ್ ಮಾಡಿಕೊಂಡು ಇದನ್ನ ಈಚೆಗೆ ತಗೊಳ್ಳೋಣ ಈ ಬಾಕ್ಸಿಂದ. ನೋಡಿ, ಈ ಬಾಕ್ಸಿಂದ ಈಚೆಗೆ ತಗೊಂಡ್ರೆ ನಮಗೆ ಈ ಪೋರ್ಷನ್ ಮಾತ್ರ ನಮಗೆ ಓಪನ್ ಮಾಡಬೇಕಾಗಿರೋದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಪೋರ್ಷನ್ ಮಾತ್ರ. ನೋಡಿ, ಇವಾಗ ಇದನ್ನ ನಾವು ಓಪನ್ ಮಾಡ್ಕೊಳ್ಳೋಣ ಫಸ್ಟು. ನೋಡಿ, ಇದು 10 mm ಇದೆ, 10 mm ಬೋಲ್ಟ್ ಇರುತ್ತೆ ಇದು. ನೋಡಿ, 10 mm ಇದೆ. ಮುಂಚೆ ಫಸ್ಟು ನಾವು ಕನೆಕ್ಷನ್ ಎಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಇದು ಕಾಯಿಲ್ ಇದೆಯಲ್ಲ ನೋಡಿ, ಇದು ಕಾಯಿಲ್ ಬಂದು 8 mm ಬೋಲ್ಟ್ ಬೇಕಾಗುತ್ತೆ. ನೋಡಿ, 8 mm ಬೋಲ್ಟ್ ಇದೆ, ಅದು 8 mm ತೊಗೊಳ್ಬೇಕು. ನೋಡಿ, ಇದು ಓಪನ್ ಆಗಿದೆ. ನೋಡಿ, 8 mm ಓಪನ್ ಆಗಿದೆ. ನೋಡಿ, ಇವಾಗ ಈ ಕಡೆ ಒಂದಿದೆ. ನೋಡಿ, ಇದು ಓಪನ್ ಆಗಿದೆ. ಕನೆಕ್ಷನ್ ಹೀಟ್ರಿಂದ ಓಪನ್ ಆಗಿದೆ. ನೋಡಿ, ಇವಾಗ ಇದನ್ನ ಸುತ್ತ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಇದು ಕಾಯಿಲಿಂದ ಕನೆಕ್ಷನ್ನು ರಿಮೂವ್ ಮಾಡಿದ್ದೀವಿ. ಇವಾಗ ಇದನ್ನ ಓಪನ್ ಮಾಡ್ಕೊಳ್ಳೋಣ ಸೈಡಲ್ಲಿ. ನೋಡಿ, ಇವಾಗ ಇವೆಲ್ಲ ಸ್ಕ್ರೂನು ರಿಮೂವ್ ಮಾಡ್ಕೊಂಡಿದ್ದೀನಿ ಸುತ್ತನೂ. ನೋಡಿ, ಇದು ಅರ್ಥಿಂಗ್ದೊಂದು ಇಲ್ಲಿ ಉದ್ದ ಇರುತ್ತೆ ಬೋಲ್ಟ್. ನೋಡಿ, ಎಲ್ಲದಕ್ಕಿಂತ ಅರ್ಥಿಂಗ್ದು ದೊಡ್ಡದಿರುತ್ತೆ. ನೋಡಿ, ಇಲ್ಲಿದೆ ಅರ್ಥಿಂಗದು. ಇವಾಗ ಓಪನ್ ಮಾಡ್ಕೊಳ್ಳೋಣ. ನೋಡಿ,
ನೋಡಿ ಇದು ಕಂಪ್ಲೀಟಾಗಿ ಓಪನ್ ಆಗಿದೆ ನೋಡಿ. ಇವಾಗ ರಿಮೂವ್ ಮಾಡ್ತೀನಿ ನೋಡಿ. ನೋಡಿ ಇದ್ರ ಒಳಗೆ ಈ ರೀತಿ ಇರುತ್ತೆ ನೋಡಿ. ಇದು ಕಾಯಿಲ್ ಇದೆ ನೋಡಿ ಇದ್ರ ಒಳಗೆ. ನೋಡಿ ಇದು ಹೀಟ್ರ್ ಎಲಿಮೆಂಟ್ ಕಾಯಿಲ್ ಇದು ನೋಡಿ. ಇದು ಬಂದು ಥರ್ಮೋಸ್ಟಾಟ್ರದು. ಒಂದು ವಾಟ್ರ್ ಔಟ್ ಆಗುತ್ತೆ, ಇನ್ನೊಂದು ವಾಟ್ರ್ ಇನ್ ಆಗುತ್ತೆ. ಇವಾಗ ಈ ಕಾಯಿಲ್ನನ್ನೇ ರಿಪ್ಲೇಸ್ ಮಾಡಬೇಕಾಗಿರೋದು ನಾವು. ಇವಾಗ ಈ ಕಾಯಿಲ್ ರಿಮೂವ್ ಮಾಡಬೇಕು ಅಂದರೆ ನಮಗಿಲ್ಲಿ ಮಧ್ಯದಲ್ಲಿ ಒಂದು ಬೋಲ್ಟ್ ಇದೆ ನೋಡಿ, ಇದನ್ನು ರಿಮೂವ್ ಮಾಡ್ಕೋಬೇಕು ನಾವು. ನೋಡಿ ಇದನ್ನ ರಿಮೂವ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ನೋಡಿ, ಒಂದು ಕಟಿಂಗ್ ಪ್ಲೇಯರ್ ತೊಗೋಬೇಕು. ಕಟಿಂಗ್ ಪ್ಲೇಯರ್ ತೊಗೊಂಡು ಹಿಂಗಿಟ್ಟು ತಿರುಗಿಸಿದ್ರೆ ಓಪನ್ ಆಗುತ್ತೆ ನೋಡಿ. ಕಟಿಂಗ್ ಪ್ಲೇಯರಲ್ಲಿ ನೋಡಿ ಹೆಂಗೆ ಈಸಿಯಾಗಿ ಓಪನ್ ಆಗ್ತಿದೆ ನೋಡಿ. ಇವಾಗ ಕೈಯಲ್ಲಿ ಬರುತ್ತಾ ನೋಡೋಣ. ನೋಡಿ ಕೈಯಲ್ಲೇ ಬರ್ತಾಯಿದೆ, ಓಪನ್ ಆಗ್ತಿದೆ ನೋಡಿ. ನೋಡಿ ಇದು ಸ್ಕ್ರೂ ಸ್ವಲ್ಪ ಲೆಂತ್ ಇರುತ್ತಿದ್ದು ನೋಡಿ, ಪರ್ಫೆಕ್ಟಾಗಿ ಓಪನ್ ಆಗ್ತಿದೆ ನೋಡಿ. ನೋಡಿ ಇದು ಹೀಟಿಂಗ್ ಕಾಯಿಲ್ ಇದೇನೇ ಅರ್ಥಿಂಗ್ ಬರ್ತಾ ಇರೋದು ನಮಗೆ ನೋಡಿ. ಎಲ್ಲ ಎಷ್ಟೊಂದು ಹೆಂಗೆ ಕೂತಿದೆ ನೋಡಿ ಇದ್ರ ಒಳಗೆ. ಮೋಸ್ಟ್ಲಿ ಇಲ್ಲೆಲ್ಲೋ ಅರ್ಥಿಂಗ್ ಆಗ್ತಾ ಇರುತ್ತೆ ನೋಡಿ, ಇಲ್ಲಿ ಕಟ್ಟಾಗಿ ಅರ್ಥಿಂಗ್ ಆಗ್ತಾ ಇರುತ್ತೆ ನೋಡಿ. ಇವಾಗ ಈ ಕಾಯಿಲ್ನ ನಾವು ತಂದು ರಿಪ್ಲೇಸ್ ಮಾಡಬೇಕು. ಇದು ಬಂದು 2021 ಕಾಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು. ಮೋಸ್ಟ್ಲಿ ಇವಾಗ ಆಲ್ರೆಡಿ ಒಂದು 5 years ಆಯ್ತು ಇದು. ಇವಾಗ ಇದನ್ನ ಕಾಯಿಲ್ ಹೋಗಿ ತಗೊಬರೋಣ, ಅಂಗಡಿಗೆ ಹೋಗಿ ರಿಪ್ಲೇಸ್ ಮಾಡೋಣ ನೋಡಿ. ಇವಾಗ ಈ ಕಾಯಿಲ್ನ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಅರ್ಥಿಂಗ್ ಬರ್ತಾಯಿದೆಯಾ ಇಲ್ಲ ಅಂತ ಚೆಕ್ ಮಾಡೋಣ ಫಸ್ಟು. ಇದು ಕೈಯಲ್ಲಿ ಮುಟ್ಟರೆ ಮಾತ್ರ ಕರೆಂಟ್ ಹೊಡೆಯೋ ಥರ ಇದೆ. ಅದು ಟೆಸ್ಟರಲ್ಲಿ ಬರ್ತಾ ಇರಲಿಲ್ಲ, ಏನಕ್ಕೆ ಬರ್ತಾಯಿಲ್ಲ ಅಂತ ಚೆಕ್ ಮಾಡೋಣ, ನೋಡೋಣ ಬನ್ನಿ. ಇವಾಗ ನಾನು 110 ವೋಲ್ಟು 110 ಅಂದರೆ ಇವಾಗ ಇದಕ್ಕೆ ಒಂದಕ್ಕೊಂದು ಶಾರ್ಟ್ ಮಾಡಿದ್ರೆ ಇಲ್ಲಿ ಬಲ್ಬ್ ಹತ್ಕೊಳ್ಳುತ್ತೆ, ಆ ಥರ ಕನೆಕ್ಷನ್ ಇದು 110 ಅಂತಾರೆ. ಇದರಲ್ಲಿ ಪವರ್ ಇರುತ್ತೆ ಎರಡರಲ್ಲೂ ನೋಡಿ. ಇವಾಗ ನಾನು ಇಲ್ಲಿ ಕನೆಕ್ಷನ್ ಹಾಕ್ತೀನಿ ನೋಡಿ. ಎರಡಕ್ಕೂ ಕನೆಕ್ಷನ್ ಮಾಡಿ ಟೆಸ್ಟರಲ್ಲಿ ಚೆಕ್ ಮಾಡ್ತೀನಿ. ಟೆಸ್ಟರಲ್ಲಿ ಏನು ಪವರ್ ಬರ್ತಾಯಿಲ್ಲ ನೋಡಿ. ಪವರ್ ಯಾವಾಗ ಬರುತ್ತೆ ಅಂದರೆ ನೋಡಿ ಇವಾಗ ನಾನಿದು ನ್ಯೂಟ್ರಲ್ ಕೊಟ್ಟಿಲ್ಲ ನೋಡಿ, ಫೇಸ್ ಮಾತ್ರ ಕೊಡ್ತಾಯಿದ್ದೀನಿ ನೋಡಿ. ಫೇಸ್ ಕೊಟ್ಟರೆ ಪವರ್ ಬರ್ತಾಯಿದೆ. ನ್ಯೂಟ್ರಲ್ಲು ಫೇಸ್ ಎರಡೂ ಕೊಟ್ಟರು ಬರ್ತಾಯಿಲ್ಲ ನೋಡಿ. ನ್ಯೂಟ್ರಲ್ ಫೇಸ್ ಎರಡೂ ಕೊಟ್ಟರೆ ಪವರ್ ಬರ್ತಾಯಿಲ್ಲ ನೋಡಿ. ನ್ಯೂಟ್ರಲ್ ಫೇಸ್ ಕೊಟ್ಟರೆ ಪವರ್ ಬರ್ತಾಯಿಲ್ಲ, ಓನ್ಲಿ ಫೇಸ್ ಕೊಟ್ಟರೆ ಮಾತ್ರ ನೋಡಿ ಟೆಸ್ಟರಲ್ಲಿ ಪವರ್ ಬರ್ತಾಯಿದೆ ನೋಡಿ. ಎರಡು ಕಡೆಯಿಂದನೂ ಬರ್ತಾಯಿದೆ. ಇದು ಕಾಯಿಲು ಫೇಲ್ಯೂರ್ ಆಗಿದೆ ನೋಡಿ. ಟೆಸ್ಟರ್ ನಾನು ಕಾಯಿಲ್ಗೆ ಇಟ್ಟಿರೋದು ನೋಡಿ. ಇವಾಗ ಇಲ್ಲಿಟ್ಟು ತೋರಿಸ್ತೀನಿ ನೋಡಿ. ಈ ಬಾಡಿಲಿ ಇದೆಯಲ್ಲ ಹೊರಗಡೆ ಇಲ್ಲಿಡ್ತೀನಿ ನೋಡಿ ಲೈಟ್ ಬರ್ತಾಯಿದೆ ನೋಡಿ. ಇದು ಅರ್ಥಿಂಗಿಗೆ ಇಟ್ಟಿಲ್ಲ ನಾನು, ಇದು ಕಾಯಿಲ್ ಒಳಗೆ ಬರುತ್ತಲ್ಲ ಕನೆಕ್ಷನ್ ಹತ್ರ ಇಟ್ಟಿರೋದು. ಇದು ಬಂದು ಅರ್ಥಿಂಗಿಗೆ ಇಟ್ಟಿರೋದು ನೋಡಿ. ಪವರ್ ಬರ್ತಾಯಿದೆ. ಇದು ನೀರು ಜೊತೆನೂ ಟ್ರಾವೆಲ್ ಆಗುತ್ತೆ, ನೀರಲ್ಲೂ ಕರೆಂಟ್ ಹೊಡೆಯುತ್ತೆ. ಇದು ಲೈಟಾಗಿ ಜುಮ್ ಅನ್ನುತ್ತೆ ನೋಡಿ. ಕಾಯಿಲು ಫೇಲ್ಯೂರ್ ಆಗಿದೆ, ಬಟ್ ಹೀಟ್ ಆಗುತ್ತೆ. ಇದು ಹೀಟ್ ಆಗಲ್ಲ ಅಂತಲ್ಲ, ವರ್ಕಿಂಗ್ ಇದೆ, ಬಟ್ ಅರ್ಥಿಂಗ್ ಬರ್ತಾಯಿದೆ. ಅರ್ಥಿಂಗ್ ಬರೋದ್ರಿಂದ ಗೀಝರಲ್ಲಿ ಯೂಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಗೀಝರಲ್ಲಿ ಯೂಸ್ ಮಾಡಿದ್ರೆ ಕರೆಂಟ್ ಹೊಡೆಯೋ ಸಾಧ್ಯತೆ ಇರುತ್ತೆ, ಮತ್ತು ತುಂಬ ಕ್ರಿಟಿಕಲ್ ಇಶ್ಯೂ ಆಗುತ್ತೆ ಅದು. ಯಾವುದೇ ಕಾರಣಕ್ಕೂ ಅರ್ಥಿಂಗ್ ಬರೋ ಕಾಯಿಲ್ನ ನೀವು ಅದು ವರ್ಕ್ ಆಗ್ತಿದ್ರೂ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಪವರಲ್ಲಿ ನೀರಲ್ಲಿ ಪವರ್ ಬರುತ್ತೆ, ಓಕೆನಾ. ಇವಾಗ ಇದನ್ನ ಕಾಯಿಲ್ನ ಹೊಸದು ತರ್ತೀನಿ. ಇದನ್ನ ಹೊಸದು ತಂದು ರಿಪ್ಲೇಸ್ ಮಾಡೋದು ನೋಡಿ, ಕಾಯಿಲ್ ಹೆಂಗಾಗಿದೆ ಅಂತ. ಇವಾಗೆಲ್ಲ ನಾನು ಇದನ್ನೆಲ್ಲ ಕ್ಲೀನು ಮಾಡ್ಕೊಂಡಿದ್ದೀನಿ. ಈ ಥರದ್ದು ಬೌಲ್ ಬರುತ್ತಲ್ಲ ನೋಡಿ, ಇದೆಲ್ಲ ಕ್ಲೀನು ಮಾಡ್ಕೊಂಡಿದ್ದೀನಿ. ಒಳಗೆಲ್ಲ ಫುಲ್ಲು ಈ ಥರ ಇದಿರ್ತಾಯಿತ್ತು. ಇದೆಲ್ಲನೂ ಕ್ಲೀನ್ ಮಾಡಿದ್ದೀನಿ. 1 kg ಅಷ್ಟು ಆ ಥರ ಇರುತ್ತೆ ವೈಟಿಗೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಕಾಯಿಲ್ ಒಂದು ರಿಪ್ಲೇಸ್ ಮಾಡೋಣ. ಅಲ್ಲಿ ಕಾಯಿಲ್ ತಂದಿದ್ದೀನಿ ನೋಡಿ. ಕಾಯಿಲ್ ಈ ರೀತಿ ಬರುತ್ತೆ ಪ್ಯಾಕು. ಕಾಯಿಲ್ ತಂದಿದ್ದೀನಿ. ಇವಾಗ ಇದನ್ನ ಫಿಟ್ ಮಾಡೋಣ ಅದಕ್ಕೆ, ಇದು ಗೀಝರ್. ಇವಾಗ ಇದು ಪ್ಯಾಕೆಟ್ನ ಓಪನ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಪ್ಯಾಕೆಟ್ ಇದೆ ನೋಡಿ. ಕಾಯಿಲ್ ಯಾವ ರೀತಿ ಇದೆ, ಹೊಸದಿದೆ ನೋಡಿ, ಕಾಪರ್ ಟೈಪ್ ಇದೆ ನೋಡಿ. ಇವಾಗ ಇದನ್ನ ರಿಮೂವ್ ಮಾಡ್ಕೊಳ್ಳೋಣ ನೋಡಿ. ಮಧ್ಯದಲ್ಲಿ ಈ ರೀತಿ ಒಂದು ಬೋಲ್ಟ್ ಬರುತ್ತೆ. ಇವಾಗ ಇದಕ್ಕೆ ಒಂದು ಕ್ಯಾಪ್ ಬರುತ್ತೆ ನೋಡಿ. ಇದು ಕ್ಯಾಪು. ಈ ಕ್ಯಾಪ್ ಜೊತೆ ಒಂದು ರಬ್ಬರ್ ಬರುತ್ತೆ, ರಬ್ಬರ್ ಬುಷ್ ಬರುತ್ತೆ ನೋಡಿ. ಈ ರಬ್ಬರು ಈ ಥರ ಒಳಗೆ ಇರಲಿ. ಇವಾಗ ಇದನ್ನ ಫಿಟ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿ. ಇಲ್ಲಿ ಫಿಟ್ ಮಾಡಿದ್ರೆ ಇಲ್ಲಿ ಕರೆಕ್ಟಾಗಿ ಔಟ್ಸೈಡ್ ಬರುತ್ತೆ ನೋಡಿ. ಕನೆಕ್ಷನ್ ಸೈಡ್ಗೆ ಇಟ್ಕೊಳ್ಳೋಣ ನೋಡಿ. ಫಸ್ಟ್ ಇದನ್ನ ಫಿಟ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಔಟ್ಸೈಡ್ ಬರುತ್ತೆ.
ಇವಾಗ ಇದನ್ನ ಈ ಮೇಲ್ಗಡೆಯಿಂದ ಕ್ಯಾಪ್ ಹಾಕಿ ಇದನ್ನ ಟೈಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕ್ಯಾಪ್ ಹಾಕಿದ್ದೀನಿ ಮೇಲಿಂದ. ಇವಾಗ ಬೋಲ್ಟ್ ಹಾಕಿ ಟೈಟ್ ಮಾಡೋಣ. ಇದು ಫುಲ್ಲು ಟೈಟ್ ಮಾಡ್ಕೋಬೇಕು, ಇಲ್ಲಾಂದರೆ ನೀರು ಇಲ್ಲಿಂದ ಲೀಕೇಜ್ ಆಗುತ್ತೆ. ನಾನು ಇವಾಗ ಟೈಟ್ ಮಾಡ್ಕೊಳ್ತೀನಿ ಇದನ್ನ ಪೂರ್ತಿ. ನೋಡಿ ಇವಾಗ ಇದು ಕಂಪ್ಲೀಟಾಗಿ ಟೈಟ್ ಆಗಿದೆ ಪೂರ್ತಿ, ಎಲ್ಲೂ ಲೀಕೇಜ್ ಏನು ಬರೋಲ್ಲ. ಇವಾಗ ಇದನ್ನ ಕನೆಕ್ಷನ್ ಮಾಡ್ಕೊಳ್ಳೋಣ. ನೋಡಿ ಇದೊಂದು ಪಾಸಿಟಿವ್ ಇದೆ, ಇದೊಂದು ನೆಗೆಟಿವ್ ಇದೆ. ಈ ವೈರ್ನ ನಾವು ಇಲ್ಲಿ ಕನೆಕ್ಷನ್ ಮಾಡ್ಕೊಳ್ಳೋಣ. ಈಗ ನೋಡಿ ನೋಡಿ ಇಲ್ಲಿ ನೆಗೆಟಿವ್ ಕನೆಕ್ಷನ್ ಮಾಡ್ಕೊಂಡಿದ್ದೀನಿ ಒಂದಕ್ಕೆ. ನೋಡಿ ಇದು ಪಾಸಿಟಿವ್ ಬರುತ್ತೆ, ಪಾಸಿಟಿವ್ನು ಒಂದು ಕನೆಕ್ಷನ್ ಮಾಡ್ಕೊಳ್ಳೋಣ ಈ ಸೈಡು. ನೋಡಿ ಪಾಸಿಟಿವ್ನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ನೆಗೆಟಿವ್ ಕನೆಕ್ಟ್ ಆಗಿದೆ, ಈ ಕಡೆ ಪಾಸಿಟಿವ್ ಕನೆಕ್ಟ್ ಆಗಿದೆ. ನೋಡಿ ಇದು 2 ಇಂಡಿಕೇಟ್ರ್ ಬರುತ್ತೆ. ನೋಡಿ ಈ ರೀತಿ ಒಂದು ಅರ್ಥಿಂಗ್ ಬರುತ್ತೆ. ಅರ್ಥಿಂಗ್ ಇದು ಬಾಡಿಗೆ ಹಾಕ್ಬೇಕಾದ್ರೆ ಫಿಟ್ ಮಾಡಬೇಕಿದು. ನೋಡಿ ಕನೆಕ್ಷನ್ ಪ್ರಾಪರಾಗಿ ಆಗಿದೆ. ಈಗ ನೋಡಿ ಕಾಯಿಲ್ ಈ ರೀತಿ ಕೂತಿದೆ. ಇವಾಗ ಇದನ್ನ ಈ ಟ್ಯಾಂಕ್ ಇದೆಯಲ್ಲ, ಈ ಟ್ಯಾಂಕಿಗೆ ಒಳಗೆ ಫಿಟ್ ಮಾಡ್ಕೊಳ್ಳೋಣ ನಾವು. ನೋಡಿ ಇವಾಗ ಈ ಟ್ಯಾಂಕ್ ಇದೆಯಲ್ಲ, ನೋಡಿ ಈ ರೀತಿ ಫಿಟ್ ಮಾಡ್ತಾಯಿದ್ದೀನಿ. ನೋಡಿ ನೋಡಿ ಈ ರೀತಿ ಸುತ್ತ ಬೋಲ್ಟ್ ಇದೆ, ಸುತ್ತ ನೆಟ್ಟು ಬೋಲ್ಟು ಹಾಕ್ಕೊಳ್ಬೇಕು. ನೋಡಿ ಇವಾಗ ಇದಕ್ಕೆ ಎಲ್ಲದಕ್ಕೂ ವಾಷರ್ ಹಾಕ್ಕೊಳ್ಬೇಕು. ನೋಡಿ ವಾಷರ್ಗಳು ಹಾಕ್ಕೊಳ್ತಾ ಇದ್ದೀನಿ. ಸುತ್ತ ವಾಷರ್ ಇದೆ. ನೋಡಿ ಎಲ್ಲದಕ್ಕೂ ವಾಷರ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನೋಡಿ ಇದೊಂದು ಅರ್ಥಿಂಗ್ದು ದೊಡ್ಡದಿದೆ ಬೋಲ್ಟು. ಇವಾಗ ಫಸ್ಟ್ ಇದನ್ನ ಹಾಕಿ ಟೈಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಟೈಟ್ ಮಾಡಿ, ಇವಾಗ ಸ್ಪಾನರಲ್ಲಿ ಟೈಟ್ ಮಾಡ್ಕೊಳ್ಳೋಣ ಇದನ್ನ. ಇವಾಗ ಇದನ್ನ ಅರ್ಥಿಂಗ್ ಕನೆಕ್ಷನ್ನು ಇಲ್ಲಿಗೆ ಬರುತ್ತೆ. ಇದು ಈ ವೈರ್ ಇಲ್ಲಿಗೆ ಬರುತ್ತೆ ಕನೆಕ್ಷನು. ಇವಾಗ ಅದೇ ಇಟ್ಮೇಲೆ ತಿರ್ಗಿ ಇನ್ನೊಂದು ಬೋಲ್ಟ್ ಹಾಕ್ಬೇಕು ಇದ್ರ ಮೇಲೆ ಅರ್ಥಿಂಗೋಗೆ. ವೈರು ರಿಮೂವ್ ಆಗಿಬಿಡುತ್ತೆ ಅಂತ. ನೋಡಿ ಈಗ ಅರ್ಥಿಂಗು ಸೆಕ್ಯೂರ್ ಆಯಿತು. ಇನ್ನು ಇದೇ ಥರ ಸುತ್ತ ಬೋಲ್ಟ್ ಹಾಕಬೇಕು. ಸುತ್ತ ಬೋಲ್ಟ್ ಹಾಕ್ಕೊಳ್ತೀನಿ ಇವಾಗ. ನೋಡಿ ಇವಾಗ ಇದು ಕಂಪ್ಲೀಟಾಗಿ ಫುಲ್ಲು ಟೈಟ್ ಮಾಡಿದ್ದೀನಿ, ಎಲ್ಲ ಫಿಕ್ಸ್ ಆಗಿದೆ. ಇವಾಗ ಏನಿದ್ರು ಇದ್ರ ಒಳಗೆ ಹಾಕಬೇಕಿದೆ ಇದನ್ನ. ನೋಡಿ ಇವಾಗ ಇದ್ರೊಳಗೆ ಫಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನ. ನೋಡಿ ಇದು ಇದ್ರೊಳಗೆ ಕ್ಲೀನಾಗೆ ಕುತ್ಕೊಳ್ತಾ ಇದೆ. ಇವಾಗ ಇದನ್ನ ಮೇಲ್ಗಡೆ ಇದು ಫೋಮ್ ಇದೆಯಲ್ಲ, ಇದನ್ನ ಸುತ್ತ ಹಾಕ್ಕೊಳ್ಬೇಕು ಹಿಂಗೆ ನೀಟಾಗೆ. ನೋಡಿ ಇದು ಸುತ್ತ ನೀಟಾಗಿ ಹಾಕ್ಕೊಂಡಿದ್ದೀನಿ. ನೋಡಿ ಒಂದು ಸ್ಕ್ರೂ ಇದೆ, ಈ ಸ್ಕ್ರೂನ ನಾನು ಫಿಟ್ ಮಾಡ್ಕೊಳ್ತೀನಿ. ನೋಡಿ ಈ ಕಡೆ ಕೆಳಗಿದೆ ಇದು. ಯಾಕೆಂದರೆ ಇದು ಸ್ಕ್ರೂ ಫಿಟ್ ಮಾಡಿದ್ರೇ ಈ ಟ್ಯಾಂಕು ಅಲ್ಲಾಡ್ದಂಗೆ ಕುತ್ಕೊಳ್ಳುತ್ತೆ ಕ್ಲೀನಾಗೆ. ನೋಡಿ ಇಲ್ಲಿ ಫಿಟ್ ಮಾಡ್ತಾಯಿದ್ದೀನಿ. ನೋಡಿ ನೋಡಿ ಪರ್ಫೆಕ್ಟಾಗಿ ಫಿಕ್ಸ್ ಆಗಿದೆ ಇವಾಗ. ಸರಿ ನೋಡಿ ಇವಾಗ ಪರ್ಫೆಕ್ಟಾಗಿ ಇದೆಲ್ಲ ಕೂತಿದೆ. ಮತ್ತು ಇಲ್ಲೊಂದು ಪ್ರೀಸೆಟ್ ಇದೆ, ಅದು ಪರ್ಫೆಕ್ಟಾಗಿ ಆಗ್ತಾಯಿದೆ. ಇವಾಗ ಇದನ್ನ ಕವರ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ LED ಲೈಟ್ ಇದೆ, ಈ ಲೈಟ್ನ ಫಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದ್ರೊಳಗೆ ಒಂದು ರೆಡ್ಡು, ಇನ್ನೊಂದು ಗ್ರೀನು, 2 ಲೈಟ್ ಬರುತ್ತೆ. ನೋಡಿ ಇವಾಗ 2 ಲೈಟ್ ಹಾಕ್ಕೊಂಡಿದ್ದೀನಿ.
ನೋಡಿ ಪರ್ಫೆಕ್ಟಾಗಿ ಫಿಕ್ಸ್ ಆಗಿದೆ. ಈಗ ಇದು ನೀವಾಗ ಸ್ಕ್ರೂ ಹಾಕೊಳ್ಳೋಣ. ಬ್ಯಾಕ್ ಸೈಡು 4 ಸ್ಕ್ರೂ ಓಪನ್ ಮಾಡಿದ್ಮೇಲೆ ಸೇಮ್ 4 ಸ್ಕ್ರೂನು ಈಗ ಟೈಟ್ ಮಾಡ್ಕೊಳ್ಬೇಕು. ನೋಡಿ ಇದು ಲಾಸ್ಟ್ನೇ ಸ್ಕ್ರೂ ಇದೆ, ಇದೊಂದು ಟೈಟ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಯಿತು. ನೋಡಿ ಫುಲ್ ಟೈಟ್ ಆಗಿದೆ. ನೋಡಿ ಇದು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಆಗಿದೆ. ನೋಡಿ